ರಾಜ್ಯದಲ್ಲಿ ಕರೋನಾ ಕೇಸ್ ಹೆಚ್ಚಳ ಆಗ್ತಿದೆಯಾ? 4ನೇ ಅಲೆ ಕರೋನಾದಿಂದ ಮುಂದೆ ತೊಂದರೆ ಏನಾದರೂ ಇದೆಯಾ? ಶಾಲೆಗಳು ಆರಂಭ ಆಗುವ ಹೊತ್ತಲ್ಲಿ ಈ ಕರೋನಾದ ತೊಂದರೆ ಏನು? ಈ ಬಗ್ಗೆ ಮಾತಾಡಲಿಕ್ಕೆ ಖಾಸಗಿ ಆಸ್ಪತ್ರೆಗಳ ಸಂಘದ ಅಧ್ಯಕ್ಷ ಅಂತ ಡಾಕ್ಟರ್ ಶೋಭಾ ಪ್ರಕಾಶ್ ಅವರಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಮೇಡಮ್, ನಿಜವಾಗ್ಲೂ ಕರೋನಾ ಕೇಸಸ್ ಜಾಸ್ತಿ ಆಗ್ತಾ ಇದೆಯಾ? ಹಾಗನ್ಸುತ್ತಾ? ಕರೋನಾ ಇದೆ ಅಂತ ನಾವೆಲ್ಲ ಹೆದರ್ತಾ ಇದ್ದೀವಿ ಅಷ್ಟೇನೆ. ಅಂದ್ಕೊಂಡಷ್ಟು ಜಾಸ್ತಿ ಪ್ರಮಾಣದಲ್ಲಿ ಇದು ಜಾಸ್ತಿನೂ ಆಗ್ತಾ ಇಲ್ಲ, ಅಥವಾ ಬಂದವ್ರಿಗೆ ಇದು ಫಾಸ್ಟಾಗಿ ಸೀರಿಯಸ್ಸು ಆಗ್ತಾ ಇಲ್ಲ. ಒಂದು ಡೆತ್ ಆಗಿದ್ದು ಬಿಟ್ಟರೆ ಮಿಕ್ಕಿದವರೆಲ್ಲರೂ ರಿಕವರ್ ಆಗ್ತಾ ಇದ್ದಾರೆ ಅಂತಲೇ ರಿಪೋರ್ಟ್ ಇದೆ. ಅದರ ಅರ್ಥ ಅಷ್ಟು ಸೀರಿಯಸ್ ಇಲ್ಲ ಅಂತ. ಬರೋದು ಕೇಸುಗಳೂ ಅಷ್ಟೇ ಸಿವಿಯರ್ ಪ್ರಮಾಣದಲ್ಲಿ ಯಾರೂ ಬರ್ತಾ ಇಲ್ಲ. ಸ್ವಲ್ಪ ಪ್ರಮಾಣದಲ್ಲಿ ಸಿಕ್ಕಾಗಿ ಬರ್ತಾ ಇದ್ದಾರೆ, ಪಾಸಿಟಿವ್ ಬರ್ತಾ ಇದೆ ಅಂತ. ಅಡ್ಮಿಷನ್ಸು, ಆಕ್ಸಿಜನ್ನು ಅಂತ ನೆಸೆಸಿಟಿ ಇರೋ ಅಂಥ ಲಕ್ಷಣಗಳೇನು ಈ ಸದ್ಯಕ್ಕಂತೂ ಕಾಣ್ತಾ ಇಲ್ಲ. ಯಾಕೆ ಈ ಪ್ಯಾನಿಕ್ ಸಿಚುವೇಶನ್ ರೀತಿ ಮೋಸ್ಟ್ಲಿ ನಾವು ಕರೋನಾ 1, 2, 3 ಎದುರಿಸಿರೋ ಕಾರಣಕ್ಕಾಗಿ ಪ್ರಿಕಾಷನ್ಸ್ ಅನ್ನು ತುಂಬಾ ಮುಂಜಾಗೃತವಾಗಿ ಮುಂಚಿತೆ ತಗೋತಿದೀವಿ ಅಂತ ಅನಿಸಿದೆ ಮೇಡಮ್. ಇದು ಸರ್ವೇ ಸಾಮಾನ್ಯ. ಜನತೆಗೆ ಏನಾಯ್ತು ಅಂತಂದ್ರೆ ಸೆಕೆಂಡ್ ವೇವಲ್ಲಿ ಆಲ್ಮೋಸ್ಟ್ ತುಂಬ ಜನ ಅವ್ರಿಗೆ ಪ್ರೀತಿ ಪಾತ್ರರಾದವ್ರನ್ನ ಕಳ್ಕೊಂಡ್ರು. ಆ ಕಳ್ಕೊಂಡಿರೋ ನೋವಿನ ಹಿನ್ನೆಲೆಯಲ್ಲಿ ಇವಾಗ ಏನಾಗ್ಬಿಡುತ್ತೋ ಅನ್ನೋ ಒಂದು ಹೆದರಿಕೆಯಲ್ಲಿ ಆ ಥರ ಅವರು ಬಿಹೇವ್ ಮಾಡ್ತಾ ಇದ್ದಾರೆ ಹೊರತು ಇದು ಕೊರೋನಾ ಅಷ್ಟು ಸ್ಟ್ರಾಂಗು ಇಲ್ಲ. ಈ ತಳಿ ರೂಪಾಂತರಗೊಂಡಿರೋ ತಳಿ ಇದು ಆ ಥರ ಸಾವು ನೋವು ಉಂಟು ಮಾಡೋದಿಲ್ಲ. ಅದಕ್ಕೆ ಜನತೆ ಹೆದರೋ ಅವಶ್ಯಕತೆ ಇಲ್ಲ. ಹಂಗಂತ ನಾವು ಓವರ್ ಕಾನ್ಫಿಡೆಂಟ್ ಆಗಿರಬಾರ್ದು. ಏನು ಜಾಗ್ರತೆ ತಗೋಬೇಕೋ, ಮುನ್ನೆಚ್ಚರಿಕೆ ತಗೋಬೇಕು, ಪ್ರಿವೆಂಟ್ ಮಾಡಬೇಕು. ಆದಷ್ಟು ಸ್ಪ್ರೆಡ್ ಆಗಲಿಕ್ಕೆ ಅವಕಾಶ ಕೊಡಬಾರ್ದು. ಒಂದು ಕೆಮ್ಮು, ಒಂದು ನೆಗಡಿ, ಒಂದು ಜ್ವರ ಬರುತ್ತೆ, ಅದಕ್ಕೆ ತುಂಬಾ ಇಷ್ಟು ಸೀರಿಯಸ್ನೆಸ್ ಇರೋದಿಲ್ಲ, ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ. ಬಟ್ ಕರೋನಾ ಅಂದರೆ ನಿಜವಾಗ್ಲೂ ಇಷ್ಟು ಸೀರಿಯಸ್ನೆಸ್ ತೆಗೆದುಕೊಳ್ಬೇಕಾ? ಇದು ಪ್ರತಿಯೊಬ್ಬರ ಪ್ರಶ್ನೆ. ಇದಕ್ಕೆ ಆನ್ಸರ್ ಮಾಡಿ ಮೇಡಮ್. ಈಗ ನಾವೇ ನೋಡ್ದಂಗೆ ಬೆಂಗಳೂರಲ್ಲಿ ಈ ಸರ್ತಿ ಸಾಕಷ್ಟು ಮಳೆ, ಮುಂಗಾರು ಮಳೆ ಜಲ್ದಿನೂ ಬಂತು, ಹೆಚ್ಚಾಗಿ ಬಂತು. ಈ ಥರ ಮಳೆ ಬಂದಾಗ ಯಾವಾಗಲೂ ನೆಗಡಿ ಕೆಮ್ಮು ಅನ್ನೋದು ಒಂದು ಸಾಮಾನ್ಯವಾದ ಸ್ಥಿತಿ ನಾವು ಯಾವಾಗಲೂ ನೋಡಿರೋದು ವರ್ಷ ಆದಮೇಲೆ. ಈ ಸರ್ತಿ ಯಾರಿಗೋ ಸ್ವಲ್ಪ ಕೋವಿಡ್ ಅಂತ ಪಾಸಿಟಿವ್ ಬಂತು ಅಂತ ಎಲ್ಲ ನೆಗಡಿ ಕೆಮ್ಮನ್ನ ನಾವು ಕೋವಿಡ್ ಅಂತ ನಾವು ಕನ್ಸಿಡರ್ ಮಾಡಬಾರ್ದು. ಯೂಶಲಿ ನಾವೇನು ಮಾಡ್ತೀವಿ, ಒಂದು ಸಾಮಾನ್ಯವಾಗಿ ಏನು ನೆಗಡಿ ಕೆಮ್ಮಿಗೆ ಜನರಲ್ ಔಷಧಿ ತಗೋತೀವೋ ಅದನ್ನೆಲ್ಲ ತಗೊಂಡು ಅದ್ರಲ್ಲಿ ಕಂಟ್ರೋಲ್ ಆಗಿಲ್ಲದಿದ್ದರೆ ವೈದ್ಯರ ಸಲಹೆ ಮೇರೆಗೆ ಅದನ್ನು ಟೆಸ್ಟ್ ಮಾಡಿಸ್ಕೊಂಡು ಆಮೇಲೆ ಮುಂದೆ ಹೋಗಬೇಕು. ಸುಮ್ಮನೆ ಬಂದವ್ರಿಗೆಲ್ಲ ನೆಗಡಿಗೆಲ್ಲ ಟೆಸ್ಟ್ ಮಾಡೋದು ಆ ಥರ ಮಾಡಿದ್ರೆ ನಮಗೆ ಅದು ಫೈನಾನ್ಷಿಯಲಿನೂ ಕಷ್ಟ, ಮೆಂಟಲಿನೂ ಕಷ್ಟ. ಸೊ ಅಕಸ್ಮಾತ್ ಪಾಸಿಟಿವ್ ಬಂತು ಅಂತಂದರೆ ಅಯ್ಯೋ ಪಾಸಿಟಿವ್ ಅಂತ ಎಲ್ಲರೂ ಅದನ್ನು ನೋಡಲಿಕ್ಕೆ ಶುರು ಮಾಡ್ತಾರೆ. ಆ ಥರ ಸ್ಥಿತಿ ಬರಲಿಕ್ಕೆ ಅವಕಾಶ ಕೊಡಬಾರ್ದು. ಈ ವಾರದಲ್ಲೇ ಶಾಲೆಗಳು ಶುರುವಾಗುತ್ತೆ, ಮಕ್ಕಳು ಸೆನ್ಸಿಟಿವ್. ಸೊ ಏನು ಮಾಡಬೇಕು ಅನ್ನೋದು ಈಗಲೇ ಪೇರೆಂಟ್ಸಿಗೆ ಕಾಡ್ತಾ ಇದೆ. ಸೊ ತಾವು ಏನು ಸಜೆಷನ್ ಕೊಡ್ತೀರಿ? ಮಕ್ಕಳಿಗೆ ಈಗಲಿಂದನೇ ಆದಷ್ಟು ನೆಗಡಿ ಕೆಮ್ಮು ಬರದೇ ಇರೋ ಥರ ಮನೇಲಿ ಗುಂಪು ಕಟ್ಕೊಳ್ಳೋದಾಗಲಿ, ಮಕ್ಕಳ ಜೊತೆ ಆಟ ಆಡೋದಾಗಲಿ, ಆ ಥರ ಮನೇಲಿರೋದು ರುಚಿ ಇರೋ ಊಟ ಆಗಲಿ ಇವಾಗಲಿಂದ ಕೊಡಲಿ. ಇನ್ನು ಸೋಮವಾರದವರೆಗೂ ನಮಗೆ ಟೈಮ್ ಇದೆ. ಒಂದು ವಾರದಲ್ಲಿ ಇದು ಸ್ಥಿತಿಗತಿ ಏನಾಗುತ್ತೆ ಅಂತ ನಮಗೆ ಒಂದು ಐಡಿಯಾ ಸಿಗುತ್ತೆ. ಅಕಸ್ಮಾತ್ ಇದು ತೀವ್ರಗತಿಯಲ್ಲಿ ಮುಂದೆ ಹೋಗ್ತಾ ಇದ್ರೆ ಸರ್ಕಾರ ಅದಕ್ಕೆ ಅನುಗುಣವಾಗಿ ಏನಾದ್ರು ಒಂದು ನಿರ್ಧಾರ ತಗೊಳ್ತಾರೆ. ಮೇ ಬಿ ಅವ್ರು ಪೋಸ್ಟ್ಪೋನ್ ಮಾಡ್ಬೋದು ಸ್ಕೂಲ್ಸ್ ಓಪನ್ ಮಾಡಲಿಕ್ಕೆ. ಈಗ ತಾನೇ ಓಪನ್ ಆಗ್ತಿರೋ ಸ್ಕೂಲ್ ಇನ್ನೊಂದು ವಾರ ಮುಂದೂಡಿದ್ರೆ ಅದರಲ್ಲಿ ಏನು ನಷ್ಟ ಆಗೋವಂಥದ್ದು ಏನಿಲ್ಲ, ಕಾಂಪನ್ಸೇಟ್ ಮಾಡಬಹುದು. ನನ್ನ ಅನಿಸಿಕೆ ಪ್ರಕಾರ ಆ ಥರ ಪರಿಸ್ಥಿತಿ ಬರೋದಿಲ್ಲ. ಇನ್ನೊಂದು ವಾರದಲ್ಲಿ ಎಲ್ಲ ಸೆಟ್ಲ್ ಆಗಬಹುದು. ಮಕ್ಕಳು ಶಾಲೆಗೆ ಹೋಗೋ ಅಂಥ ನಿಟ್ಟಿನಲ್ಲಿ ಇರ್ತಾರೆ. ಬಟ್ ಏನು ಅಂದರೆ ಸ್ಯಾನಿಟೈಸೇಷನ್ನು, ಮಾಸ್ಕು ಮತ್ತು ಗುಂಪು ಏನಂತಾರೆ ಜನಜಂಗುಳಿ ಅದೆಲ್ಲ ಅವಾಯ್ಡ್ ಮಾಡೋದು ಬೆಟರ್. ಅಂದರೆ ಮಕ್ಕಳೆಲ್ಲ ಮಾಸ್ಕ್ ಹಾಕ್ಕೊಂಡು ಶಾಲೆಗೆ ಹೋಗೋದು ಒಳ್ಳೇದಂತೀರಾ? ಒಂದು ವಾರ ಟೈಮ್ ಇದೆ ಅಲ್ವಾ, ಒಂದು ವಾರದಲ್ಲಿ ಜಾಸ್ತಿ ಆಗ್ಬಿಟ್ಟು ಆನ್ ಸೇಫರ್ ಸೈಡ್. ಯಾರೋ ಒಂದು ಮಗುಗೆ ಸ್ವಲ್ಪ ಅವ್ರಿಗೆ ಚಾನ್ಸ್ ಜಾಸ್ತಿ ಇರುತ್ತೆ ನೆಗಡಿ ಬರೋದು. ಈಗ ಮಕ್ಕಳಲ್ಲಿ ಶಾಲೆಗಳಲ್ಲಿ ಈಗ ಸ್ಟಾರ್ಟ್ ಆದಾಗ ಇದು ಕಾಮನ್ ಸೀನ್. ಒಂದು ಮಗುಗೆ ಸ್ಕೂಲಲ್ಲಿ ನೆಗಡಿ ಇದ್ರೆ ಎಲ್ಲ ಮಕ್ಕಳು ಮೂಗು ಸೋರಿಸ್ಕೊಂಡು ಕೂತ್ಕೊಳ್ಳೋ ಅಂಥದ್ದು ಅದು ಕಾಮನ್ ಸೀನ್ ನಾವು ನೋಡಿರೋ ಅಂಥದ್ದೇ. ಇವಾಗ ಕೋವಿಡ್ ಅಂತ ಅದಕ್ಕೆ ಹಿಂದ್ಗಡೆ ಒಂದು ನಾವು ಬ್ಯಾನರ್ ಹಾಕಿರೋದ್ರಿಂದ ಮಾಸ್ಕ್ ಹಾಕ್ಕೊಳ್ಳೋದು ಬೆಟರ್.
ಕರೋನಾ ಈ ನಾಲ್ಕನೇದು ಉಪತಳಿ ಯಾವುದು ಮೇಡಮ್, ಹೇಗೆ ರಿಯಾಕ್ಟ್ ಮಾಡುತ್ತೆ, ಎಲ್ಲಿ ಫಸ್ಟ್ ಶುರುವಾಯಿತು, ಅಲ್ಲೇನಾದರೂ ಸಾವು ನೋವು ಶುರುವಾಯಿತಾ, ನಮ್ಮ ಬೇರೆ ರಾಜ್ಯಗಳಲ್ಲಿ ಹೇಗಿದೆ ಮೇಡಮ್ ಸಿಚುವೇಶನ್? ನಮ್ಮ ನೆರೆ ರಾಜ್ಯಗಳಲ್ಲಿ ಕೇರಳಲ್ಲಿ ಜಾಸ್ತಿ ಇದೆ. ಯಾಕೆ ಜಾಸ್ತಿ ಇದೆ ಅಂದರೆ ಅವ್ರು ಇಂಟರ್ನ್ಯಾಷನಲ್ ಟ್ರಾವೆಲ್ ಸ್ವಲ್ಪ ಕೇರಳಲ್ಲಿ ಜಾಸ್ತಿ ಅಂತ ಅನಿಸುತ್ತೆ, ಅದರಿಂದ ಇರ್ಬೋದು. ಅದು ಬಿಟ್ಟರೆ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಅಲ್ಲೂ ಸ್ವಲ್ಪ, ತಮಿಳುನಾಡು ಅಲ್ಲೆಲ್ಲ ಇದೆ. ಅವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ಕರ್ನಾಟಕದಲ್ಲಿ ಜಾಸ್ತಿ. ಇನ್ನು ಹೊರ ರಾಷ್ಟ್ರಗಳಲ್ಲಿ ಕಂಪೇರ್ ಮಾಡಿದ್ರೆ ಸಿಂಗಪುರ್, ಥೈಲ್ಯಾಂಡ್, ಹಾಂಗ್ಕಾಂಗ್ ಅಲ್ಲೆಲ್ಲ ಜಾಸ್ತಿ ಇದೆ. ಅಲ್ಲಿನೂ ಯಾರು ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ. ಮೊದಲಿನ ಥರ ಲಾಕ್ಡೌನು ಅಂತ ಸಿಚುಯೇಷನ್ಗೆ ಅವರು ಹೋಗಿಲ್ಲ. ಅಲ್ಲಿ ಸಾವಿರಾರು ಗಟ್ಟಲೆ ಪೇಷಂಟ್ಸ್ ಇದ್ರೂ ಸಹಿತ ಅವರು ಮಾಮೂಲಿ ಜನಜೀವನ ನಡೆಸ್ತಾ ಇದ್ದಾರೆ. ಕಂಪೇರ್ ಮಾಡಿದ್ರೆ ಸಾವು ನೋವು ಕಡಿಮೆನೆ ಮೊದಲಿಗಿಂತ. ಫಸ್ಟ್ ಎಲ್ಲ ನಾವು ಏಟ್ ತಿಂದೋರೋದಕ್ಕಿಂತ ಇವಾಗ ಕಡಿಮೆನೇ ಇದೆ ಕಂಪೇರ್ ಮಾಡಿದ್ರೆ. ಮೇಡಮ್, ಈಗ ಸರ್ಕಾರ ಏನಾದರೂ ಡೈರೆಕ್ಷನ್ ಕೊಟ್ಟಿದೆಯಾ ಖಾಸಗಿ ಆಸ್ಪತ್ರೆಗಳಿಗೆ ಹೇಗೆ ಕರೋನಾ ಟ್ರೀಟ್ಮೆಂಟು ಮತ್ತು RT-PCR ಟೆಸ್ಟ್ಗಳನ್ನು ಮಾಡಬೇಕು ಅಂತ ಹೇಳಿ? ಪರ್ಟಿಕ್ಯುಲರ್ ಆಗಿ ಖಾಸಗಿ ಆಸ್ಪತ್ರೆಗಳಿಗೆ ಅಂತ ಏನು ಕೊಟ್ಟಿಲ್ಲ. ಜನರಲ್ ಆಗಿ ಒಂದು ಪ್ರಣಾಳಿಕೆ ಅಂತೂ ನಮ್ಮ ಸಚಿವರು ಅದನ್ನ ಕೊಟ್ಟಿದ್ದಾರೆ. ನಾವು ಸಹಿತ ಅವರಿಗೆ ಭರವಸೆ ಕೊಟ್ಟಿದ್ದೀವಿ. ಯಾವಾಗ ಹೆಂಗೆ ನಿಮ್ಮ ಜೊತೆ ನಾವು ಕೋಆಪ್ರೇಟ್ ಮಾಡಬೇಕು ಹಾಗೆ ನಾವು ಮಾಡೋಕ್ಕೆ ಸಿದ್ಧ ಇದ್ದೀವಿ ಅಂತ ಹೇಳಿದ್ದೀವಿ. RT-PCR ಕಿಟ್ಸು ಎಲ್ಲನೂ ಈಗಾಗಲೇ ಆರ್ಡರ್ ಮಾಡಿ ಟೆಕ್ನಿಕಲ್ ಟೀಮ್ಗೆ ಎಲ್ಲನೂ ಹೇಳಿ ಎಲ್ಲ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಅದನ್ನು ಇವತ್ತು ನಾಳೆ ಅಥವಾ ಸಚಿವರು ಮೀಟಿಂಗ್ ಮಾಡಿ ನಮಗೇನಾದರೂ ಡೈರೆಕ್ಷನ್ಸ್ ಕೊಟ್ಟರೆ ನಾವು ಅದ್ರ ಪ್ರಕಾರ ನಡ್ಕೋತೀವಿ. ಮೇಡಮ್, ಸದ್ಯಕ್ಕೆ 36 ಕೇಸಿಗೆ 47 ಕೇಸಸ್ ಇದೆ. ಬೆಂಗಳೂರಲ್ಲಿ ನಿನ್ನೆ ಕಾಣಿಸ್ಕೊಂಡಿದ್ದು 9 ಕೇಸ್ಗಳು. ಸೊ ಇದು ಸದ್ಯಕ್ಕೇನು ಸೀರಿಯಸ್ನೆಸ್ ಇಲ್ಲ ಅಂತಲೇ ಭಾಳ ಸ್ಪಷ್ಟವಾಗಿ ಕಾಣುತ್ತೆ. ಹಾಗಾದರೆ ಸೀರಿಯಸ್ ಆಗಿ ಯಾವಾಗ ತೆಗೆದುಕೊಳ್ಬೇಕಾಗತ್ತೆ? ಆ ರೀತಿಯಾದಂಥ ಅನಿವಾರ್ಯತೆ ಇದೆಯಾ? ಇಲ್ಲದೇ ಇದ್ರೆ 100 ಕೇಸ್ ಬಂದ್ರೂ ನಾವು ಆರಾಮಾಗಿರ್ಬೋದು ಅಂತ ಅನ್ಸುತ್ತೆ ಮ್ಯಾಮ್. ಈಗ 9 ಕೇಸ್ ಅಂತಲೇ ಇಟ್ಕೊಳ್ಳೋಣ. ನಿನ್ನೆಗೂ ಇವತ್ತಿಗೂ 9 ಕೇಸು ನಮ್ಮಲ್ಲಿ ಇರೋದು ಲೆಕ್ಕನೇ ಇಲ್ಲ ಆ್ಯಕ್ಚುಲಿ. ಇವಾಗ ನಾವು ಡೆಂಗು ಅಂತೆ, ಫ್ಲೂ ಅಂತೆ, ಮಲೇರಿಯಾ ಅಂತೆ, ಈ ಥರ ಫುಲ್ ಬೆಂಗಳೂರಲ್ಲಿ ಅಥವಾ ಫುಲ್ ಕರ್ನಾಟಕದಲ್ಲಿ ನಾವು ಲೆಕ್ಕ ತಗೊಳಕ್ಕೆ ಹೋದರೆ ಅಷ್ಟು ಕೇಸಸ್ಸು ಮಾಮೂಲಾಗೇ ಇರ್ತವೆ ಈ ಜ್ವರಗಳ ಕಾಲದಲ್ಲಿ. ನಾವು ಅದನ್ನು ಲೆಕ್ಕ ಹಾಕಲ್ಲ. ಅದನ್ನು ನಾವು ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತೀವಿ. ಅವ್ರವ್ರ ಪಾಡಿಗೆ ಅವ್ರವ್ರ ಮನೆಗಳಿಗೆ ಹೋಗಿರ್ತಾರೆ. ಈಗ ಕೋವಿಡ್ ಅದು ಸ್ಪ್ರೆಡ್ ಆಗೋದು ಚಾನ್ಸಸ್ ಜಾಸ್ತಿ. ಮತ್ತು ಹಿಂದೆ ತಿಂದಿರೋ ಏಟಿಂದ ನಾವು ಸ್ವಲ್ಪ ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ. 100, 200 ದಿನಕ್ಕೆ ಆ ಥರ ಏನಾದರೂ ಬೆಂಗಳೂರಲ್ಲೇ ಅಷ್ಟು ಬಂದರೆ ಮೇ ಬಿ ಆವಾಗ ನಾವು ಸ್ವಲ್ಪ ಜಾಸ್ತಿ ಎಚ್ಚರಿಕೆ ವಹಿಸಬೇಕಾಗುತ್ತೆ. 100 ತನಕ ನನ್ನ ಪ್ರಕಾರ ಅಷ್ಟೊಂದು ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಪ್ರಿಡಿಕ್ಷನ್ ಮ್ಯಾಮ್, ಒಂದು ವಾರಕ್ಕೆ ಈ ಕರೋನೇ ಮಾಯ ಆಗತ್ತೆ ಅನ್ಸುತ್ತಾ, ಅಥವಾ ಕರೋನಾ ಇದೆ ಆದ್ರೆ ಗೊತ್ತಾಗಲ್ಲ ಅಂತ? ಮಾಯ ಆಗುತ್ತೆ ಅಂತ ಕರೋನಾ ಯಾವಾಗಲೂ ಮಾಯ ಆಗಿಲ್ಲ. ಇಲ್ಲೊಂದು ಅಲ್ಲೊಂದು ಯಾವಾಗಲೂ ಕಾಣಿಸ್ಕೊಳ್ತಾನೆ ಇತ್ತು. ಎಲ್ಲೋ ಒಂದು ಕಾಣಿಸ್ತಾ ಇದ್ದಾಗ ನಾವು ಅದನ್ನು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಅದಕ್ಕೆ ಏನು ಬೇಕೋ ಅದನ್ನ ಮಾಡಿ ಟ್ರೀಟ್ಮೆಂಟ್ ಮಾಡಿ ಕಳಿಸ್ತಾ ಇದ್ವಿ. ಇವಾಗ ಅದು ಒಂದು ವಾರದಲ್ಲಿ ಎಲ್ಲನೂ ಕ್ರಮೇಣ ಅದು ಕೆಳಗಡೆ ಬರುತ್ತೆ. ಎಲ್ಲರ ಉತ್ಸಾಹನೂ ಕಡಿಮೆ ಆಗುತ್ತೆ. ಎಲ್ಲರೂ ಅದನ್ನ ಅಕ್ಸೆಪ್ಟ್ ಮಾಡ್ಕೋತಾರೆ. ಯಾವುದಕ್ಕಾದ್ರೂ ಇರ್ಲಿನಪ್ಪ ಅಂತ ಒಂದು ಸ್ಯಾನಿಟೈಸರ್ ಬಾಟ್ಲು, ಒಂದು ಮಾಸ್ಕ್ ಇಟ್ಕೊಂಡು ಆಚೆ ಹೋಗ್ತಾರೆ. ಅವ್ರವ್ರ ಕೆಲಸ ಅವ್ರವ್ರು ನೋಡ್ಕೊತಾರೆ ಅಷ್ಟೇ. ಹೆದರೋ ಅವಶ್ಯಕತೆ ಇಲ್ಲ, ಹೆದರಕ್ಕೆ ಕಾರಣನೇ ಇಲ್ಲ. ಈ ರೂಪಾಂತರ ತಳಿ ತುಂಬ ವೀಕ್ ಇದೆ. ಬಂದರೂ ಸಹಿತ ಸಾವು ನೋವು ಕಡಿಮೆ. ಸೊ ಇದು ಖಾಸಗಿ ಆಸ್ಪತ್ರೆ ಸಂಘದ ಅಧ್ಯಕ್ಷ ಅಂತ ಡಾಕ್ಟರ್ ಶೋಭಾ ಅವರ ಮಾತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಶರಣು ಹಂಪಿ, ನ್ಯೂಸ್ 18.